ನಮಸ್ಕಾರ. ಸಂಗಮ್ ಸಾಹಿತ್ಯ ಕಾಣದ ದ್ರಾವಿಡ ಸಂಸ್ಕೃತಿ ಅನ್ನೋದು ನಮ್ಮ ಇಂದಿನ ವಿಷಯ. ಸಂಗಮ್ ಕಾಲ ಅಚ್ಚ ತಮಿಳು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತದೆಯೇ ಎನ್ನುವ ನನ್ನ ಹಿಂದಿನ ವಿಡಿಯೋದ ಮುಂದುವರೆದ ಭಾಗ ಇದು. ಸಂಗಮ್ ಕಾಲದ ತಮಿಳು ರಾಜರುಗಳು ತಮ್ಮನ್ನ ಯಾವಾಗಲೂ ಆರ್ಯ ಮೂಲದ ಐತಿಹ್ಯಗಳ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಚೋಳ, ಚೇರ, ಪಾಂಡ್ಯರ ಶಾಸನಗಳು, ಅದರಲ್ಲಿಯೂ ವಿಶೇಷವಾಗಿ ತಾಮ್ರಪತ್ರಗಳಲ್ಲಿ ಅವರು ತಮ್ಮ ವಂಶಗಳ ಮೂಲಗಳನ್ನು ಪುರಾಣಗಳಿಗೆ ಕೊಂಡೊಯ್ತಾರೆ. ಈ ಚರ್ಚೆಯನ್ನು ನಾವು ಇನ್ನೊಂದ್ಸಲ ತೆಗೆದುಕೊಳ್ಳೋಣ. ಈಗ ಸದ್ಯಕ್ಕೆ ನಮ್ಮ ಗಮನವನ್ನು ನಾವು ಸಂಗಮ್ ಸಾಹಿತ್ಯದ ಹಿನ್ನೆಲೆಯಲ್ಲಿ ಮಾತ್ರ ನೋಡೋಣ. ಪಾಂಡ್ಯರು ತಾವು ಮಹಾಭಾರತದ ಕಾಲಕ್ಕೆ ಸೇರಿದವರು, ಕೌರವ ಕುಲದವರು ಅಂತ ಬಿಂಬಿಸಿಕೊಂಡು ಹೆಮ್ಮೆ ಪಡ್ತಾ ಇದ್ರು. 403ರಲ್ಲಿ ಇರುಂಪಿಡರ್ ತಲೆಯಾರು ಎಂತಕ್ಕಂಥ ಒಬ್ಬ ಪಾಣಾರ ಪಾಂಡಿಯನ್ ಕರುಂಗೈ ಒಳ್ವಾಳ್ ಪೆರಂಪೆಯರ್ ಒಳದಿಯನ್ನ ಹೊಗಳ್ತಾ ತವಿರ ಈಗ ಕೌರಿಯರ್ ಮುರಗ ಅಂತ ಕರೀತಾನೆ. ಇದರ ಅರ್ಥ ಏನಂತ ಹೇಳಿದ್ರೆ, ತಪ್ಪದ ಕೊಡುಗೈ ಹೊಂದಿರುವ ಕೌರವನೇ ನೀನು, ಕೌರವರ ಕೊಡಿಯೇ ನೀನು ಅಂತ ಅರ್ಥ. 2ರಲ್ಲಿ ಮರುಂಜಿಯೋರ್ ಮುಡಿನಾಗನಾರು ಚೇರಮಾನ್ ಪೆರಂಚೋರು ಉದಿಯನ್ ಚೇರಲ್ಲ ನನ್ನ ಹೊಗಳ್ತಾ ಅಲಂಗುಳೈ ಪುರವಿ ಐವರೋಡು ಚಿನಯ್ಯಿ ನಿಲನ್ ತಲೈ ಕೊಂಡ ಪೋಲಂ ಪಂದು ಮೈ ಈರೈಂಬದ್ದು ಇನ್ಮರುಂ ಪೊರುದು ಕಳತ್ತು ಉಳಿಯನ್ ಅಂದ್ರೆ, ಚುರುಕು ಕುದುರೆಗಳ 5 ಸಿಟ್ಟಿನಿಂದ ನೆಲವನ್ನು ತೆಗೆದುಕೊಂಡಾಗ 250 ಮಂದಿಯನ್ನು ಕನ್ನಡದಲ್ಲಿ ಸೋಲಿಸಿದಾಗ ನೀನು ಅವರಿಗೆ ಮಿತಿಯಿಲ್ಲದ ಊಟ ಒದಗಿಸ್ತೆ ಅಂತ ಅರ್ಥ. ಇಲ್ಲಿ 5 ಪಾಂಡವರು ಮತ್ತು 250 ಅಂದರೆ 100 ಕೌರವರು ಹೊಡೆದಾಡಬೇಕಾದ್ರೆ ನೀನು ಅವರ ಸೇನೆಗಳಿಗೆ ಮಿತಿ ಇಲ್ಲದಂತೆ ಊಟ ಒದಗಿಸ್ತೆ ಅಂತ ತಿಳಿಸ್ತಾನಿತ. ಈ ಹಾಡನ್ನು ನಾವು ಒಪ್ಪಿದ್ದೆ ಆದರೆ ಮುಡಿನಾಗನಾರು ಕುರುಕ್ಷೇತ್ರ ಯುದ್ಧ ನೋಡಿದ್ದ ಮತ್ತು ಸೇನೆಗಳಿಗೆ ಊಟ ಒದಗಿಸೋದಕ್ಕೆ ಉದಿಯನ್ ಚೇರಲ್ಲೋ ತಮಿಳಗಂನಿಂದ ಆಹಾರ ಸಾಮಗ್ರಿಯನ್ನು ಕಳಿಸಿದ್ದ ಅಥವಾ ತಾನೇ ಕೊಂಡೊಯ್ದಿದ್ದಂತ ಆಗುತ್ತೆ. ಇವೆರಡು ಅಸಂಭವವಾದ ಸಂಗತಿಗಳೇ. ಮಹಾಭಾರತದೊಂದಿಗೆ ರಾಜನನ್ನ ಹೇಗಾದರೂ ತೊಳಕು ಹಾಕಿ ಮೆಚ್ಚುವ ಕೆಲಸಕ್ಕೆ ಈ ಪಾಣರ ಹಿಡಿದಿದ್ದ ಮತ್ತು ಅದರಿಂದ ಪಾಂಡ್ಯ ರಾಜ ಕೂಡ ಸಂತೋಷ ಪಟ್ಟಿದ್ದ ಅನ್ನೋದನ್ನ ನಾವು ಗುರುತಿಸಬಹುದು. ಇದು ಬಿಟ್ಟು ಬೇರೆ ತೀರ್ಮಾನಕ್ಕೆ ನಾವು ಬರೋದಕ್ಕೆ ಆಗೋದಿಲ್ಲ. ಇದರ ನಕಲು ಎನ್ನುವಂತೆ 1814ರಲ್ಲಿ ಕುಮ್ಮಟೂರು ಕಣ್ಣನಾರು ಚೇರ ಮನ್ನನ್ ಇಮಯವರಂಪನ್ ನೆಡುಂಚೇರಲಾದನ ಕುರಿತಾಗಿ 5 ವರಂಗು ಪುಡರಂತೆ ವಿಳಕ್ಕತ್ತು ಅನಯ್ಯೆ ಪೋರ್ ತಲೆ ಮುಗುತ್ತ ಈರೈಂಬಂದು ಇನ್ಮರೋಡು ತುಪ್ಪತ್ತುರೈ ಪೋಗಿಯ ತುಣಿವು ಉಡೈ ಯಾಣೈ ಅಕ್ಕುರನ್ ಅಂತ ಹೇಳ್ತಾನೆ. ಈ ಪಣರ ಇಲ್ಲಿ ಚೇರರ ಶೌರ್ಯವನ್ನ ಮಹಾಭಾರತದ ಅಕ್ಕೂರನಿಗೆ ಹೋಲಿಸಿ 5 ಒಂದಾಗಿ ಮಾಡಿದ ಮಿಂಚಿನ ಹೋರಾಟದಲ್ಲಿ ಮಿಗಿಲಾದವನು 250 ಮಂದಿಯೊಡನೆ ಶೌರ್ಯದಲ್ಲಿ ಕೊನೆ ತನಕ ಹೋರಾಡುವ ಅಕ್ಕೂರನಂತೆ ಅಂತ ಹೋಲಿಸ್ತಾನೆ. ಪಾಂಡ್ಯರು ತಮ್ಮನ್ನ ಕೌರವರ ಜೊತೆಗೆ ಗುರುತಿಸಿಕೊಳ್ಳೋದು ಮದುರೈ ತಮಿಳ್ ಕೂತ್ತನಾರ್ ಕಡುವನ್ ಮಳ್ಳನಾರು 1470ರಲ್ಲಿ ಮತ್ತೆ ಇನ್ನೊಂದ್ಸಲ ಸಮರ್ಥಿಸಿ ಹೇಳ್ತಾನೆ. ಚೋಳನ್ ಕುಳಮುಟ್ರ ತುಂಜಿಯ ಕಿಳ್ಳಿ ಒಳವನ್ ಕುರಿತಾಡಿನಲ್ಲಿ ಈತ ವೆನ್ಬೇಲ್ ಕೌರಿಯರ್ ತೊಲ್ ಮುದು ಕೋಡಿ ಮುಳಂಗೋ ಇರುಂ ಪೌವೊಮ್ಮಿರಂಗೊ ಮುನ್ ತುರೈ ವೇಲ್ವೋರ್ ಇರಾಮನ್ ಅರುಮರೈಕ್ ಅಂತ ಹೇಳ್ತಾನೆ. ಈ ಮೂಲಕ ಪಾಂಡ್ಯರನ್ನ ಕೌರವರಿಗೆ ಹೋಲಿಸೋದು ಮಾತ್ರ ಅಲ್ಲ, ರಾಮ ಪಾಂಡ್ಯರ ರಾಜ್ಯ ಅಂದ್ರೆ ಕೌರವರ ರಾಜ್ಯ ಧನುಷ್ಕೋಡಿ ಹತ್ತಿರ ಕಡಲನ್ನು ದಾಟೋದಕ್ಕೆ ಪಡ್ಕೊಂಡಂಥ ಸಲಹೆಗಳನ್ನು ಕೂಡ ನೀಡಿದ್ದಾನೆ. ಇದಲ್ಲದೆ ವೇಳೂರ ಕೊಟ್ಟ ತೊಡುಗೆ ಉಡುಗೆಗಳನ್ನು ಪಡೆದ ಪಾಣಾರ ಹೆಂಗಸರು ಬಲವಾದ ಕೈಯ ರಕ್ಕಸ ಸೆಳೆದ ಸಮಯದಲ್ಲಿ ನೆಲ ಸೇರಿದ ಗಟ್ಟಿ ತೊಡುಗೆಗಳನ್ನು ಕಂಡ ಮಂಗಗಳಂತಾದ್ರು ಅಂತ ಸೀತೆಯನ್ನು ಸೆಳೆದೊಯ್ಯುವ ರಾಮಾಯಣದ ಘಟನೆಯನ್ನ ಈತ ನೆನೀತಾನೆ. ಚೋಳರು ತಮ್ಮ ವಂಶವನ್ನು ಪೌರಾಣಿಕ ಮೂಲದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಶಿಬಿಯೊಡನೆ ಗುರುತಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇರೋದು ಸಂಗಮ ಹಾಡುಗಳಲ್ಲಿಯೂ ನಂತರ ಕಾಲದ ತಾಮ್ರಪತ್ರಗಳಲ್ಲಿಯೂ ಕಂಡು ಬರ್ತೈತೆ. ತಮ್ಮನ್ನ ಶೆಂಬಿಯನ್ ಅಂದ್ರೆ ಶಿಬಿ ವಂಶದವರು ಅಂತ ಅವರು ಕರೆದುಕೊಂಡಿದ್ದಾರೆ. ಚೋಳ ರಾಣಿ ಶೆಂಬಿಯನ್ ಮಹಾದೇವಿ ಆಗ್ತಾಳೆ. 437ರಲ್ಲಿ ಮಾರಕ್ಕೋತ್ತು ನಪ್ಪಚಲಯ್ಯಾರು ಮತ್ತೆ 446ರಲ್ಲಿ ಕೋವೂರು ಕೀಳಾರು ಚೋಳ ರಾಜನನ್ನ ನೀನು ಶೆಂಬಿಯನ್ ಕುಲದವನು, ಒಂದು ಪಾರಿವಾಳಕ್ಕಾಗಿ ತನ್ನನ್ನೇ ಬಲಿಕೊಡಲು ಮುಂದಾತನ ವಂಶದವನು, ಕೊಡುಗೆ ಇದ್ದಾನೆ ಅಂತ ಹೊಗಳ್ತಾರೆ. 417ರಲ್ಲಿ ಅಯ್ಯೂರು ಮುಡವನಾರು ಶಿವವಂಶದ ಚೋಳನ್ ನಳನ್ ಕಿಳ್ಳಿ ತುಂಜಿಯ ಕಿಳ್ಳಿ ಒಳವನ್ ಆತನ ಶವ ಸಂಸ್ಕಾರಕ್ಕೆ ಬೆಟ್ಟದೆತ್ತರದ ಮಣ್ಣಿನಿಂದ ಜಗದಗಲದ ತಿಗಿರಿ ಬಳಸಿ ಮಡಿಕೆ ಮಾಡಬೇಕಾಗುತ್ತೆ ಅಂತ ಹಾಡಿದ್ದಾನೆ. ಚೋಳರಿಗೆ ತಾವು ಪೌರಾಣಿಕ ಶಿಬಿಯ ವಂಶಸ್ಥರು ಅನ್ನೋದು ಭಾರಿ ಹೆಮ್ಮೆಯ ಸಂಗತಿ ಆಗಿರ್ತದೆ. ಆರಂಭಿಕ ಕಾಲದಲ್ಲಿ ಯಾವುದೇ ಪೌರಾಣಿಕ ಹಿನ್ನೆಲೆಯನ್ನ ಹೇಳದೆ ತಮ್ಮ ಆಡಳಿತ ಗಟ್ಟಿಯಾಗಿ ನೆಲೆ ನಿಂತ ನಂತರ ಪ್ರಾಚೀನತೆಯ ಹೆಮ್ಮೆ ಪೌರಾಣಿಕ ಐತಿಹ್ಯಗಳ ಮೂಲಕ ಅಧಿಕೃತತೆಯನ್ನು ಪಡೆಯೋದಕ್ಕೆ ಮಧ್ಯಕಾಲದ ಭಾರತದ ಎಲ್ಲ ರಾಜರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ಸೂರ್ಯ, ಚಂದ್ರ ವಂಶ, ಯದುಕುಲ, ಅಗ್ನಿಕುಲ ಮೊದಲಾಗಿ ಪೌರಾಣಿಕ ಮೂಲಗಳಲ್ಲಿ ಗುರುತಿಸಿಕೊಳ್ತಾರೆ. ಆಸ್ಥಾನ ಪಂಡಿತರ ಮೂಲಕ ಇಂತಹ ಕಟ್ಟುಕತೆಗಳನ್ನ ಹೊಸಸ್ತಾರೆ. ಚೋಳ ಪಾಂಡ್ಯರ ತಾಮ್ರಪತ್ರಗಳು ಮತ್ತು ಸಂಗಮ ಹಾಡುಗಳಲ್ಲಿ ಬರುವ ಒಂದೇ ಬಗೆಯ ಐತಿಹ್ಯ ನೋಡಿದ್ರೆ ಇವೆರಡು ಒಟ್ಟಿಗೆ ಕಟ್ಟಲ್ಪಟ್ಟಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನು ನಾವು ಕರ್ನಾಟಕದ ಚಾಲುಕ್ಯ, ಚೋಳರು ಸೇರಿದಂತೆ ಇತರ ರಾಜ ವಂಶಗಳ ವಿಚಾರಗಳಲ್ಲಿಯೂ ಕೂಡ ಕಾಣಬಹುದು. ಇವರೆಲ್ಲರೂ ಕೂಡ ತಮ್ಮ ವಂಶದ ಮೂಲವನ್ನ ನಂತರದ ಕಾಲದಲ್ಲಿ ಐತಿಹ್ಯಗಳಿಗೆ ಮತ್ತು ಆರ್ಯ ಮೂಲಗಳಿಗೆ ಒಯ್ತಾರೆ. 1420ರಲ್ಲಿ ಮದುರೈ ಮರುದಿಳನಾಂಗನಾರು ಆನೆಗಳ ಹಿಂಡನ್ನು, ರಾಜರನ್ನು, ಅವರ ಮಕ್ಕಳನ್ನು ತೆರೆದವನು, ಹರಿತ ಕೊಡಲಿಯವನು, ಆ ಮೊದಲು ಯಾರೂ ಮಾಡದ ಆಚರಣೆಗಳನ್ನು ಮಾಡಿದವನಂತ
ಪರಶುರಾಮನನ್ನ ಪರಶುರಾಮ ರಾಜರನ್ನು ಕೊಂದ ಐತಿಹ್ಯವನ್ನ ನೆನೆದುಕೊಳ್ತಾನೆ. ಸಂಗಂಪಾಣರರು ಮೂವೇಂದ್ರರ ವೇಳಿರರ ಹೆಂಡತಿಯರನ್ನ ಪಾತಿವ್ರತ್ಯದ ಅರುಂಧತಿಗೆ ಹೋಲಿಸ್ತಾರೆ. ಹಾಗೆ ಹೋಲಿಸೋದ್ರಲ್ಲಿ ಕಪಿಲಾರು, ಕಾಪಿಯಾಟ್ರು ಕಾಪಿಯನಾರು, ಅರಿಚಿಲ್ ಕೀಳಾರು ಮುಂಚೂಣಿಯಲ್ಲಿದ್ದಾರೆ. ಚೇರಮನ್ನನ್ ಇಳಂಚೇರಲ್ ಇರುಂಪೊರೆಯನ್ನು ಹೊಗಳುತ್ತಾ ಪೆರಂಗನೂರು ಕೀಳಾರು 1889ರಲ್ಲಿ ನೋಡುವ ಸೊಡರಿನಂತೆ ಬೆಳಗುವ ಉತ್ತರದ ತಾರೆ ಅರುಂಧತಿಯಂತೆ ನಿನ್ನ ಹೆಂಡತಿ ಪತಿವ್ರತಿ ಅಂತ ಹೊಗಳ್ತಾನೆ. ಸಂಗಂಪಾಣರರು ತಮ್ಮ ಹಾಡುಗಳಲ್ಲಿ ಹೋಲಿಕೆಗಾಗಿ ಕೃಷ್ಣ ಬಲರಾಮನನ್ನು ಬಳಸಿಕೊಳ್ಳೋದು ನಮಗೆ ಎದ್ದು ಕಾಣ್ತೈತೆ. 1959ರಲ್ಲಿ ಸಂಪಾದನೆಗಾಗಿ ದೂರದ ಊರಿಗೆ ಹೋಗಿರುವ ತಲೈವನನ್ನು ನೆನೆದು ದುಃಖಿಸುತ್ತಿರುವ ತಲೈವಿಯನ್ನ ತೋಳಿ ಸಮಾಧಾನ ಮಾಡುವಾಗ ಯಮುನಾ ತೀರದಲ್ಲಿ ಗೋಪಿಯರೊಂದಿಗೆ ಸರಸವಾಡುತ್ತಿದ್ದ ತಿರುಮಾಲನಿಗೆ ಮಧುರೈ ಮರುಗನ್ನು ಇಳನಾಗನರು ಹೋರಿಸ್ತಾನೆ. 458ರಲ್ಲಿ ಕಾವೇರಿ ಪೂಪಟ್ಟಿನ ಕಾರಿಕಣ್ಣನಾರು ಚೋಳ ಮತ್ತು ಪಾಂಡ್ಯ ರಾಜರನ್ನ ಬಲರಾಮ ಮತ್ತು ಕೃಷ್ಣರಿಗೆ ಹೋಲಿಸ್ತಾ ತಾಳೆ ಬಾವುಟದವನು, ನೀಲಕಳೆಯವನು, ಚಕ್ರಧಾರಿಯು ಎನ್ನುವ ಹಿರಿದೈವಗಳು ಜೊತೆಗೆ ನಿಂತಂತೆ ಅಂತ ಹೇಳ್ತಾನೆ. ಅರಿಚಿಲ್ ಕೀಳಾರು ನಾಯಕನೊಬ್ಬನ ಮಗಳ ಚೆಲುವನ್ನ ತಿರುನಯತಕ್ಕ ಇವಳ್ ನಲನೆ ಅಂದ್ರೆ ತಿರುನಾಯಕ ಲಕ್ಷಣ ಇವಳ ಚೆಲುವು ಅಂತ ಹೊಗಳಬೇಕಾದ್ರೆ ರೂಪಕ್ಕೆ ಲಕ್ಷ್ಮಿಯನ್ನ ಆರಿಸ್ಕೊಳ್ತಾನೆ. ಸಂಗಂಪಾಣರರಿಗೆ ಶಿವ ನೆಚ್ಚಿನ ದೈವವಾಗಿರುವಂತೆ ಕಾಣಿಸ್ತದೆ. ಮಧುರೈ ಮರುದನ್ ಇಳನಾಗನಾರು 455ರಲ್ಲಿ ಪಾಂಡಿಯನ್ ಇಲವಂತಿಗೈ ಪಳ್ಳಿದ ತುಂಜಿಯ ನನ್ಮಾರನನ್ನ ಶಿವನಿಗೆ ಹೋಲಿಸ್ತಾ ಹೀಗಂತಾನೆ. ಎತ್ತರದ ಮಲೆಯ ದೊಡ್ಡ ಬಿಲ್ಲಿನ ದಾರದಂತೆ ಹಾವ ಬಿಗಿದ ಒಂದಂಬಿನಿಂದ 3 ಕೋಟೆಗಳನ್ನು ಒಡೆದ ಸುರರಿಗೆ ಗೆಲುವು ತಂದು ಕೊಟ್ಟ ನೀಲ ಕೆರೆ ಕೊರಳಿನ ಕಾಮನ ತಲೆಯ ಬೆಳಗುವ ಪರಿನೊಸಲಿನ ಒಕ್ಕಣ್ಣನಂತೆನ್ನುವ ಹೋಲಿಕೆಯನ್ನೆತ ಮಾಡ್ತಾನೆ. ಈತನಿಗಿಂತ ತಾನೇನು ಕಮ್ಮಿ ಇಲ್ಲವಂತೆ ಅವ್ವಯ್ಯಾರು ಹಾಲು ಬೆಳಕಿನ ಪರೆ ನೊಸಲ ಹೊಳೆವ ತಲೆಯ ನೀಲಮಳಿ ಕೊರಳಿನವನನ್ನು ಹೋಲುವ ಮನ್ನನೆ ಅಂತ ಅಧಿಮಾನಂಜಿಯನ್ನ ಶಿವನಿಗೆ ಹೋಲಿಸಿದ್ದಾಳೆ. ಹಾಗೆಯೇ ಶಿವನ ಕುರಿತಾದಂಥ ಎಲ್ಲ ಪೌರಾಣಿಕ ಸಂಗತಿಗಳು ಕೂಡ ತಿಳಿದಿದ್ದಾವೆ. 456ರಲ್ಲಿ ಮಧುರೈ ಕಣಕ್ಕಾಯನಾರ ಮಗನಾರ ನಕ್ಕೀರ್ನಾರು ಶಿವ, ಬಲರಾಮ, ಕೃಷ್ಣ, ಮುರುಗರನ್ನ ಹೀಗೆ ನೆನೀತಾನೆ. ಮೇಲೆತ್ತಿದ ಗೋಳಿ ಬಾವುಟದ ಉರಿಪೋಲ್ವ ಜಟೆಯ ತಡೆಯಲಾಗದ ಕೊಡಲಿಯ ನೀಲಗೊರಳಿನವನು, ಕಡಲ ಸುತ್ತಿದ ಬಳೆಯಂತಹ ಶಂಕದ ಕಡುಕೊಲೆ ಬಯಸುವವನು, ನೇಗಿಲಿನವನು, ತಾಳೆ ಬಾವುಟದ ತಿರುಮಾಲನ ಹಿರಿಯ, ತೊಳೆದ ನೀಲಮಣಿಯಂತಹ ಮೈಯ ತಿರುಮಾಲ, ಬಾನ್ ಮೇಲಿರುವ ಹಕ್ಕಿ ಬಾವುಟದವನು, ಗೆಲುವ ಬಯಸುವವನು, ಸೋಲಿರದ ಎತ್ತಿನ ನವಿಲ ಬಾವುಟದ ಬೆಳವ ಮುರುಗ ಅಂತ ಹಾಡ್ತಾನೆ. ಹಾಗೆ ಹಾಡ್ತಾ ಶಿವ, ಬಲರಾಮ, ಕೃಷ್ಣ, ಮುರುಗರನ್ನ ಒಂದೇ ಸಲ ನೆನೆಸ್ಕೊಳ್ತಾನೆ. ರಾಮಾಯಣ ಮಹಾಭಾರತ ಅಲ್ಲದೆ ಇತರ ಆರ್ಯ ಮೂಲಗಳಿಗೂ ಕೂಡ ಪಾಣಾರರು ಮೊರೆ ಹೋಗಿದ್ದಾರೆ. ನೆಲದ ಮೇಲಿನವರ ಬಾಧೆ ನೀಗೋದಕ್ಕೆ ಸೂರ್ಯನ ಕಿರಣಗಳ ಬಿಸಿಯನ್ನು ತಾಳಿಕೊಳ್ಳುವ, ಗಾಳಿಯನ್ನೇ ಉಣ್ಣುವ ಲೋಕ ಸಂಚಾರಿಗಳಾದ ಮುನಿಗಳ ಉಪಮೆ ಕೊಡಬೇಕಾದ್ರೆ ತೈತ್ಯರೀಕ ಅರಣ್ಯಕದಲ್ಲಿರುವ ವಾಲಕಿಲ್ಲ ಋಷಿಗಳ ಐತಿಹ್ಯವನ್ನ ತಾಮರಲ್ ಕಣ್ಣನಾರು 443ರಲ್ಲಿ ಬಳಸ್ಕೊಳ್ತಾನೆ. ಮಹಾಭಾಷ್ಯದಲ್ಲಿ ಸೂರ್ಯನನ್ನು ವಶಪಡಿಸಿಕೊಳ್ಳೋದಕ್ಕೆ ಕೃಷ್ಣ ಮತ್ತು ರಕ್ಕಸರ ನಡುವೆ ನಡೆದ ಹಣಾಹಣಿಯನ್ನ ಚೋಳ ನಡೆಸಿದ ಕಾಳಗಕ್ಕೆ 474ರಲ್ಲಿ ಮಾರುವಕತ್ತು ನಪ್ಪಚಲಯ್ಯರು ಬಳಸ್ಕೊಳ್ತಾನೆ ಮತ್ತು ಹೋಲಿಸ್ತಾನೆ. ರಾಜನ ಪರವಾಗಿ ಜನಸಾಮಾನ್ಯರು ಕಾದಾಡುವಂತೆ ಮಾಡೋದಕ್ಕೆ ಸತ್ತರೆ ಇಂದ್ರಲೋಕ, ಸ್ವರ್ಗ, ಅಲ್ಲಿ ಅಪ್ಸರೆಯರ ಸಂಘ ಎನ್ನುವ ನಂಬಿಕೆಯನ್ನ ಬಿತ್ತಲಾಗಿತ್ತು. 241ರಲ್ಲಿ ಉರೈಯೂರು ಮುಡಮೋಚಿಯಾರು ದಾನಿ ಅಂಡಿರನ್ ಬರುವನಂತ ಹೊಳೆವ ತೋಡಿ ತೊಟ್ಟ ವಂಜರಾಯುಧದ ಇಂದ್ರ ಕಾಯ್ತಾ ಇರ್ತಾನೆ ಅಂತ ಹಾಡ್ತಾನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಳಾತ್ತಲೆಯರು 462ರಲ್ಲಿ ಗಂಡ ಸತ್ತ ನಂತರ ವಿಧವೆಗಾಗಿ ಕಷ್ಟದ ಬಾಳು ಸಾಗಿಸೋದಕ್ಕಿಂತ ಸತಿಯಾಗೋದು ಒಳ್ಳೆಯದಂತ ಸೂಚಿಸ್ತಾನೆ. ಸತಿಯಾಗಿ ಗಂಡನ ಜೊತೆಗೆ ಸ್ವರ್ಗಕ್ಕೆ ಹೋದ ಹೆಂಗಸರು ಹಸಿರೆಯ ಮೇಲೆ ಉಣ್ಣೋದಿಲ್ಲ, ಎದೆಯವರೆಗಿನ ತಣ್ಣೀರಲ್ಲಿ ಮುಳುಗೋದಿಲ್ಲ, ಅಲ್ಲಿ ಬಾಡದ ಹೂಗಳು, ಎವೆ ಇಕ್ಕದ ಕಂಗಳು, ಸವಿ ಉಣಿಸುಗಳು ಇರ್ತವೆ ಅಂತ, ಅಲ್ಲಿ ನೀವು ಕೀರ್ತಿಯಿಂದ ಬದುಕ್ರಿ ಬಾಳೆ ಬದುಕ್ರಿ ಅಂತ ಆತ ಹರಿಸ್ತಾನೆ. ಕಲಿತೊಗೈ ಮತ್ತು ಪರಿಪಾಡಲಿನಲ್ಲಿ ಶಿವಪುರಾಣ, ಮಹಾಭಾರತ ಮತ್ತು ಭಾಗವತದ ಉಲ್ಲೇಖಗಳು ಇತರ ಕಟ್ಟುಗಳಲ್ಲಿರೋದಕ್ಕಿಂತ ಹೆಚ್ಚಾಗಿ ಮತ್ತು ನಿಚ್ಚಳವಾಗಿ ಕಂಡುಬರ್ತವೆ. ಅವುಗಳಲ್ಲಿ ಕೆಲವು ಹೀಗಿದ್ದಾವೆ. ಕಲಿತೊಗೈ ಮೊದಲ ಮಂಗಳ ಪದ್ಯ ಕಡಲು ವಾಳತು 8 ಕೈಗಳ ನೀಲಕಂಠದ ಬ್ರಹ್ಮನಿಗೆ 4 ವೇದಗಳನ್ನು ಕೊಟ್ಟ ತಲೆಯಲ್ಲಿ ಗಂಗೆಯನ್ನು ಮುಡಿದಿರುವ ತ್ರಿಪುರಾಂತಕ ತಾಂಡವ ನೃತ್ಯದ ಉಮೆಯೊಡನಿರುವ ಮನೋತೀತನಾದ ಶಿವನನ್ನ ನೆನೀತಾನೆ. ಕುರುಡ ಧೃತರಾಷ್ಟ್ರನ ಮಗ ಅರಗಿನ ಮನೆಯನ್ನ ಕಟ್ಟಿ ಪಾಂಡವರು ಅದರಲ್ಲಿರುವಂತೆ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಕೊಲ್ಲಲು ಸಂಚು ಮಾಡಿದಾಗ ಗಾಳಿಯ ಮಗ ಆ ಅರಮನೆಯ ಗೋಡೆಗಳನ್ನು ಒಡೆದ ತಾಯಿ ಮತ್ತು ತಮ್ಮಂದಿರು ಕಾಪಾಡಿದ ಕಥೆ ಇದೆ. ನವಿರು ಗುಂಗುರು ಕೂದ್ರಳುಲ್ಲ ಆಕೆಯನ್ನ ಒಬ್ಬಾತ ಮುಟ್ಟಿ ಅವಮಾನ ಮಾಡಿದ್ರಿಂದ ಆಕೆಯ ಗಂಡ ಆತನ ಎದೆ ಬಗೆದು ಕೊಲ್ಲುವುದಾಗಿ ಶಬ್ದ ಮಾಡಿದ್ದ. ಅದನ್ನ ಕದನದ ಕಣದಲ್ಲಿ ನೆರವೇರಿಸಿದ ಅಂತೇಳಿ ತಿಳಿಸಲಾಗಿದೆ. 500 ಮತ್ತು 100 ಮಂದಿಯ ನಡುವೆ ನಡೆದ ಕಾಳಗದ ಬಗ್ಗೆ ಹೇಳಲಾಗಿದೆ. ಹಗೆಗಳು ಕಳಿಸಿದ ಕುದುರೆಯ ಅಂದ್ರೆ ಕೇಸಿ ಎಂಬ ರಾಕ್ಷಸನ ಬಾಯನ್ನ ಸೀಳಿ ಮಾಯನ್ನದನ್ನು ಕೊಂದ ಅಂತ ಕಲಿತೊಗೈ ಹೇಳುತ್ತೆ. ಮಲ್ಲರು ತಂದು ಎರಗಲು ಬಿಟ್ಟ ಆನೆಯನ್ನ ಚಕ್ರ ಬೀಸಿ ಕೊಂದು ನಂತರ ಮುಷ್ಟಿಕ ಚಾಣೂರರನ್ನ ಕೊಂದ ಕೃಷ್ಣ ಬಲರಾಮರ ಬಗ್ಗೆ ಕಲಿತೊಗೈ ಹಾಡಿ ಹೊಗಳುತ್ತೆ. ಇವಲ್ಲದೆ ಭೂಮಿಯನ್ನು ಹೊತ್ತಿರುವ ಅಷ್ಟದಿಗ್ಗಜಗಳು,
ತಮ್ಮ ಶಿಷ್ಯರಿಗೆ ತಮ್ಮ ತಮ್ಮ ಶಾಸ್ತ್ರಗಳನ್ನು, ದೇವದಾನವರಿಗೆ ಬೋಧನೆ ಮಾಡುವ ಗುರುಗಳನ್ನು, ಬೃಹಸ್ಪತಿ ಮುಂತಾದ ಗುರುಗಳನ್ನು, ಶುಕ್ರಾಚಾರ್ಯನನ್ನ ಕೂಡ ಕುರಿತಾಗಿ ಕೂಡ ಇಲ್ಲಿ ಹೇಳಲಾಗಿದೆ. ಕಡಲಿನ ಮೇಲೆ ತೇಲುತ್ತಿರುವ ಹಾಸಿಗೆಯ ಮೇಲೆ ಮಲಗಿರುವ ಸದಾ ಗೆಲುವುಳ್ಳ ಚಕ್ರಧಾರಿ, ಜಗತ್ತನ್ನು ತನ್ನ ಪಾದದಿಂದ ಅಳೆದಾತ ಮತ್ತು ಆತನ ಅಣ್ಣ, ಪ್ರಳಯದ ಸಮಯದಲ್ಲಿ ಎಲ್ಲ ಜೀವಿಗಳನ್ನು ತನ್ನೊಳಗೆ ಸೇರಿಸಿಕೊಳ್ಳುವ ದೈವ, ಇವೆಲ್ಲವೂ ಕೂಡ ಕಲಿತ್ವಗೆನಲ್ಲಿ ಹಾಡಿ ಹೊಗಳಲ್ಪಟ್ಟಿದ್ದಾವೆ. ಪರಿಪಾಡಲ್ನಲ್ಲಿ ಭಾಗವತ ಪುರಾಣಗಳು, ಮಹಾಭಾರತದಲ್ಲಿರುವ ಐತಿಹ್ಯಗಳು ಕೂಡ ಹೇಳಲ್ಪಟ್ಟಿದ್ದಾವೆ. ಪರಿಪಾಡಲ್ ಕೊಡುವ ಚಿತ್ರಣ ಪೌರಾಣಿಕ ಸಂಗತಿಗಳಿಂದ ತುಂಬಿ ತುಳುಕುತ್ತೆ. ಒಂದು ಕಿರುನೋಟ ಬೀರಿದಾಗ ಕಾಣಿಸುವ ಐತಿಹ್ಯಗಳು ಹೀಗಿದ್ದಾವೆ. ಆತನ ತಲೆ 1000 ತಲೆಯ ಆದಿಶೇಷನಿಂದ ಮುಚ್ಚಲ್ಪಟ್ಟತೆ. ಭೂಮಿಯನ್ನು ಕಾಪಾಡಲು ಆತ ನೀರಿಗೆ ಧುಮುಕಿದ, ಅಂದರೆ ವರಾಹ ಅವತಾರ. ಆತ ಮನ್ಮಗಳ್ ಅಂದರೆ ತಿರುಮಗಳನ್ನ ಮದುವೆ ಆದ. ಮೇರು ಸಮನಾದ ನೆರೆಯಿಂದ ಜಗತ್ತಿನ ಆತ ಕಾಪಾಡ್ದ. ಹಂಸದ ರೂಪ ತಾಳಿ ನೆರೆಯ ನೀರನ್ನು ಕೊಡ್ದ. ವಾಮನನಾಗಿ ಬಂದು ಜಗದಗಲ ಬೆಳೆದು ಜಗತ್ತನ್ನೇ ಎಳೆದ. ಆ ಭವ್ಯ ಆಕೃತಿಯನ್ನು ಕಂಡು ರಕ್ಕಸರು ನೀರಿಗೆ ಧುಮುಕಿದ್ರು. ಸಿಂಹದ ರೂಪ ತಾಳಿ ರಕ್ಕಸನನ್ನು ಕೊಂದ. ಆಮೆಯಾಗಿ ಕಡಲನ್ನು ಕಡಿಯಲು ನೆರವಾದ. ಗರುಡನ ಸೊಕ್ಕನ್ನು ಮುರಿದ. ಮುಂತಾದಂಥ ಪೌರಾಣಿಕ ಕಥೆಗಳು ಪರಿಪಾಡಲಲ್ಲಿ ಯಥೇಚ್ಛವಾಗಿ ಬಳಕೆಯಾಗಿದ್ದಾವೆ. 431ರಲ್ಲಿ ಖ್ಯಾತ ಸಂಪ್ರದಾಯದಲ್ಲಿ ಅರ್ಥಕಾಮಗಳು ಧರ್ಮದ ದಾರಿಯನ್ನು ಅನುಸರಿಸಿ ಬರ್ತವೆ ಅಂತ ಕೋವೂರು ಕೀಳರ್ ತಿಳಿಸ್ತಾನೆ. ಇಲ್ಲಿ ಆತ ಮೋಕ್ಷದ ಬಗ್ಗೆ ಹೇಳಿಲ್ಲವಾದರೂ ಕೂಡ ಆತಗೆ ಅದರ ಬಗ್ಗೆ ಗೊತ್ತಿರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಮೊಳಕಾಲಿನವರೆಗೆ ಚಾಚುವ ಕೈಗಳು ವೀರನ ಲಕ್ಷಣ ಅಂತ ಹೇಳಲಾಗ್ತದೆ. ಪ್ರತಿದಿನವೂ ಮುಗಿಲಿನ ಹನಿಗೆ ಬಾಯೊಡ್ಡುವ ಚಕ್ರವಾಕ ಎನ್ನುವ ಒಂದು ಕಾಲ್ಪನಿಕ ಪಕ್ಷಿ ಬಗ್ಗೆಯೂ ಕೂಡ ಹಾಡಲಾಗೈತೆ. ದೇವತೆಗಳು ಕಾಮರೂಪಿಗಳು ಎನ್ನುವ ನಂಬಿಕೆ ಕೂಡ ಇದರಲ್ಲಿ ಕಂಡು ಬರ್ತದೆ. 1964ರಲ್ಲಿ ಒಬ್ಬಾಕೆ ತನ್ನ ಮಗನನ್ನ ಮಾನಿದಿ ಕಿಳವನ್ ಅಂದ್ರೆ ಕುಬೇರನಿಗೆ ಹೋಲಿಸಿದ್ದಾಳೆ. ಕಪಿಲರು ಭಾಗವತ, ರಾಮಾಯಣ, ಮಹಾಭಾರತಗಳನ್ನ ಚೆನ್ನಾಗಿ ಅರಿತಿದ್ದ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಮಾಯೋನ್ ಕೃಷ್ಣನಂತಿರುವ ಕಪ್ಪು ಮಣ್ಣರ ಮೇಲ್ಗಡೆಯ ತಪ್ಪಲುಗಳ ಬಗ್ಗೆ ಅದು ಹೇಳ್ತಾನೆ. ಬಲರಾಮನಂತ ಬಿಳಿ ಬಣ್ಣದ ಅಬ್ಬಿಗಳು ಬನ್ನ ಹೋಲಿಕೆಗೆ ಕೊಡ್ತಾನಂತ. ಇಂತಹ ರೂಪಗಳು ಆತನ ಬಾಯಿಯಿಂದ ಸಲೀಸಾಗಿ ಹೊರಬರ್ತವೆ. ಇನ್ನೊಂದು ಕಡೆ 100 ತಲೆಯಾಳಿನ ತೊಡೆಯರಿದವನ ಪೋಲ್ವಂತೆ ಅಂತ ಹೇಳ್ತಾನೆ. ಮಲ್ಲರಂ ಕಾಳಗದಿ ಸಾಯಿಸಿದ ಕರಿಯನಂತೆ ಅಂತೇಳಿ ಭೀಮ ಮತ್ತು ಕೃಷ್ಣನ ನೆನ್ತಾನೆ. ಇದು ಸಾಲದು ಎಂಬಂತೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇರದ, ನಂತರದ ಕಾಲದಲ್ಲಿ ಸೇರಿಸಲಾದ ಕೈಲಾಸ ಪರ್ವತವನ್ನು ಎತ್ತಲು ಹೋದ ರಾವಣನ ಸಾಹಸವನ್ನ ಆತ ಹೀಗೆಂತ ವರ್ಣಿಸ್ತಾನೆ. ಇಮಯ್ಯ ವಿಲ್ ವಾಂಗಿಯ ಈರ್ಂದ್ ಚಡೈ ಅಂದಣನ್ ಉಮೈ ಅಮರ್ந்து உயர்மலை இருந்தனன் ஆக ஐயுறுத்தலையின் அரக்கர் கோமான் தொடிப்பபலி தடகு கையின் கீழ் புகுತ್ತು ಆಮಲ ಎಡುಕಲ್ ಚೆಲ್ಲಾದು ಉಳಪ್ಪವನ್ ಪೋಲ. ಇದರ ಅರ್ಥ ಏನಂತ ಹೇಳಿದ್ರೆ, ಹಿಮದ ಬಿಲ್ ಬಾಗಿದ ನೀರ್ ಜಟೆಯ ಪಾರ್ವ ಉಮಯ್ಯನ ಅಮರಿ ಎತ್ತರದ ಮಲೆಯಲ್ಲಿ ಇರುತ್ತಿರಲು 5 ತಲೆಗಳ ರಕ್ಕಸರ ಒಡೆಯನು ಹಲತೋಡಿಗಳ ನೀಳ್ಕೈಗಳಿಂದ ಕೆಳ ಪುಗಿಸಿ ಆ ಮಲೆಯನ್ನು ಎತ್ತಲಾರದೆ ಸೋತನು ಅಂತ. ತೆರುವಿನ್ ಕಣ್ ಕಾರಣಂ ಇನ್ ರಿಂಗು ಕಲಂಗು ವಾರ್ಗು ಕಣ್ಣು ನೀ ವಾರಣ ವಾಚಿಪ್ಪು ಪದಂ, ಅಂದ್ರೆ ದಾರಿನಲ್ಲಿ ಕಣ್ ಕಾಣದೆ ಅಳುವವರ ಕಂಡ ನೀನು ಅಂತ ಹಾಡ್ತಾ ಇರುವ ಕಪಿಲರು ವಾರಣಾಸಿಯ ಜನಜಂಗುಳಿ, ಹೆಣಗಳ ಸುಡುವಿಕೆ, ಕಣ್ಣೀರಿಡುವ ಜನಗಳ ಬಗ್ಗೆ ಅಲ್ಲಿಗೆ ಹೋಗಿ ಬಂದ ಯಾತ್ರಿಗಳಿಂದಲೋ ಸಾಹಿತ್ಯದ ಮೂಲದಿಂದಲೋ ಚೆನ್ನಾಗಿ ತಿಳಿದುಕೊಂಡಿದ್ದ ಅಂತ ಹೇಳೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇದು ಈಗ ನಿಗದಿಪಡಿಸಿರುವ ಸಂಗಮ ಕಾಲಕ್ಕೆ ಸಲ್ಲದು. ಇದೇನಿದ್ರೂ ಇವೆಲ್ಲವೂ ನಂತರ ಕಾಲದವು ಮತ್ತು ಇವೆಲ್ಲವೂ ಆರ್ಯ ಮೂಲದ ಐತಿಹ್ಯಗಳು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಮಿಳರು ಸೈಂಧವ ಸಂಸ್ಕೃತಿ ಎಂದ ತಕ್ಷಣ ಅದು ನಮ್ಮ ಸಂಸ್ಕೃತಿ ಅಂತ ಕುಣಿದು ಕುಪ್ಪಳಿಸ್ತಾರೆ. ಅದಕ್ಕೆ ಯಾವುದಾದರೂ ಆಧಾರಗಳು ತಮಿಳು ಬ್ರಾಹ್ಮಿಯ ಬರಹಗಳಲ್ಲಿ, ಸಂಗಮ ಸಾಹಿತ್ಯ ಸೇರಿದಂತೆ ಇನ್ಯಾವುದೇ ತಮಿಳು ಸಾಹಿತ್ಯದಲ್ಲಿ, ಹಾಗೆಯೇ ಕೀಳಡಿಯ ಅಗತ್ಯಗಳಲ್ಲಿ ಸಿಕ್ಕಿದೆಯೇ ಅಂತ ನೋಡಕ್ಕೆ ಹೋದರೆ ನಮಗೆ ಬಹಳ ನಿರಾಶೆ ಉಂಟಾಗುತ್ತೆ. ಆ ನಿರಾಶೆ ನಿಮ್ಮನ್ನು ಕಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಪ್ರಚಲಿತ ಇರುವ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ವೈದಿಕ, ಅವೈದಿಕ ಮತ್ತು ದ್ರಾವಿಡ ಜನರ ಕಲಬೆರಕೆ ಅನ್ನೋದನ್ನು ಬಹುತೇಕ ಇತಿಹಾಸಕಾರರು ಒಪ್ತಾರೆ. ಹಿಂದೂ ಧರ್ಮದಲ್ಲಿ ಈಗ ಇರುವ ತಾಯಿ ಪೂಜೆ, ನಾಗಪೂಜೆ, ಗಿಡಮರ ಸೇರಿದಂತೆ ಪ್ರಕೃತಿ ಪೂಜೆ ವೈದಿಕ ಸಂಸ್ಕೃತಿಯಲ್ಲಿ ಇರಲಿಲ್ಲ ಅನ್ನೋದು ಋಗ್ವೇದವನ್ನು ಓದಿದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಾವು, ಬೇವು ಸೇರಿದಂತೆ ಮರಗಳು ಪವಿತ್ರ ಅನ್ನುವ ಕಲ್ಪನೆ, ದೇವತೆಗಳಿಗೆ ಮುಡಿಪು, ಮೀಸಲನ್ನು ನೆಡೋದು, ಕೊಡೋದು, ನೋಂಪಿ ಹೊರೋದು, ತಲೆಬಾಗಿಸಿ ಮಣಿಯೋದು, ಜೋಡಿಸಿ ಕೈ ಮುಗಿಯೋದು, ಅಡಿಗಳಿಗೆ ಮುಡಿ ಹೊತ್ತೋದು, ಉರುಳು ಸೇವೆ ಮಾಡೋದು ಮುಂತಾದವು ದ್ರಾವಿಡ ಸಂಸ್ಕೃತಿ ಅಂಶಗಳಂತ ಭಾವಿಸಲಾಗುತ್ತೆ. ಇಂತಹ ಅಂಶಗಳಿಗೆ ಸಮರ್ಥನೆ ಒದಗಿಸುವ ಹಲವು ಚಿತ್ರಗಳು ಸೈಂಧವ ಮುದ್ರಿಕೆಗಳ ಮೇಲೆ ಕಾಣ್ತವೆ. ಸೈಂಧವ ನಾಗರಿಕತೆಗಳ ಮನೆಗಳಲ್ಲಿ ದೊರಕಿರುವ ಮಣ್ಣಿನ ವಿಗ್ರಹಗಳು ಖಾಸಗಿ ಮಟ್ಟದಲ್ಲಿ ತಾಯಿ ದೇವತೆಯ ಪೂಜೆಯನ್ನು ಸೂಚಿಸ್ತವೆ. ಇವುಗಳ ಹೊರತಾಗಿ ಸೈಂಧವರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ನಂಬಿಕೆಗಳನ್ನ ಮುದ್ರಿಕೆಗಳು ದೊಡ್ಡ ಮಟ್ಟದಲ್ಲಿ ನಮಗೆ ಪರಿಚಯಿಸ್ತವೆ ಅಂತ ಹೇಳಬಹುದು. ನಾವು ಮುದ್ರಿಕೆಗಳ ಮೇಲೆ ಅತ್ಯಂತ ಹೆಚ್ಚು ಸಲ ಒಂಟಿ ಕೊಂಬಿನ ಗೂಳಿಯಂತಹ ಪ್ರಾಣಿ, ಒಂದು ಕಾಲ್ಪನಿಕ ಪ್ರಾಣಿ ಕಾಣಿಸಿಕೊಂಡೈತೆ. 3 ಕೊಂಬಿನ ದೈವ ಪತ್ತೆಯಾಗೈತೆ. 2 ಹುಲಿಗಳೊಂದಿಗೆ ಸೆಣಸುವ ವೀರ, ಕೆಳಗೆ ಹುಲಿ ಮರದ ಮೇಲೆ ಇರುವ ದೈವ, ಪಾತ್ರೆಯಂತೆ ಬೆಳೆದ ಮರದೊಳಗಿರುವ ದೈವ ಅಥವಾ ವ್ಯಕ್ತಿ, 7 ವ್ಯಕ್ತಿಗಳ ಒಕ್ಕೂಟ, ಹಲವು ಜನ ಕೆರಳದ ಗೂಳಿಯೊಂದಿಗೆ ಸೆಣಸುತ್ತಾ ಇರೋದು, ಹುಲಿ ಹಾಗೂ ಮನುಷ್ಯನ ಸಂಯೋಜಿತ ದೇಹ,
ಮರದಿಂದ ಹೊಮ್ಮಿದ ಎರಡು ತಲೆಯ ಪ್ರಾಣಿ, ಜೀವವೃಕ್ಷದ ಕಲ್ಪನೆ ಮುಂತಾದ ನಂಬಿಕೆ ಐತಿಹ್ಯಗಳು ಸೈಂಧವ ಮುದ್ರಿಕೆಗಳ ಮೇಲೆ ಕಾಣಿಸ್ತವೆ. ಇವು ಯಾವುವು ಯಾವ ರೀತಿಯಲ್ಲೂ ನಮಗೆ ಸಂಗಮ ಸಾಹಿತ್ಯದಲ್ಲಿ ದಕ್ಕೋದಿಲ್ಲ. ಸೈಂಧವ ಮುದ್ರಿಕೆಗಳ ಮೇಲಿರುವ ಐತಿಹ್ಯಗಳು ಒತ್ತಟ್ಟಿಗಿರಲಿ, ನಾವೀಗ ದೈನಂದಿನ ಜನಜೀವನದಲ್ಲಿ ಕಾಣ್ತಾ ಇರುವ ಅವೈದಿಕ ಸಾಮಾನ್ಯ ಜನರು ಪಾಲಿಸ್ತಾ ಇರುವ ಅವೈದಿಕ ಸಂಸ್ಕೃತಿಯ ಅಂಶಗಳು ಕೂಡ ಸಂಗಮ ಸಾಹಿತ್ಯದಲ್ಲಿ ಕಾಣಿಸೋದಿಲ್ಲ. ಅಲ್ಲಿ ಇರುವುದೆಲ್ಲವುದು ಅಂಧಣರ ಅಂದರೆ ಬ್ರಾಹ್ಮಣರ ಯಾಗ ಯಜ್ಞ ಮತ್ತು ವೈದಿಕ ಐತಿಹ್ಯಗಳು, ಮತ್ತೆ ಅವುಗಳ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೆ ಹೆಣಗ್ತಾ ಇರುವಂತಹ ತಮಿಳು ದೊರೆಗಳು ಮಾತ್ರ. ಆದ್ದರಿಂದ ಸಂಗಮ ಸಾಹಿತ್ಯ ಸೇರಿದಂತೆ ತಮಿಳಿನ ಪ್ರಾಚೀನ ಎಂದು ಭಾವಿಸಲಾಗಿರುವ ಸಾಹಿತ್ಯದಿಂದ ದ್ರಾವಿಡ ಮೂಲ ಸಂಸ್ಕೃತಿಯನ್ನು ಅರಿಯೋದಾಗ್ಲಿ ಕಟ್ಟೋದಾಗ್ಲಿ ಸಾಧ್ಯವೇ ಇಲ್ಲ ಅನ್ನೋದು ನಮ್ಮ ತೀರ್ಮಾನ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾವು ತಮಿಳು ಸಾಹಿತ್ಯದ ಮೂಲಕ ದ್ರಾವಿಡರ ಅಚ್ಚ ಸಂಸ್ಕೃತಿಯನ್ನು ಅರಿಯೋದಕ್ಕೆ ಸಾಧ್ಯವೇ ಅನ್ನುವ ಇತರ ಸಂಗತಿಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ವಂದನೆಗಳೊಂದಿಗೆ.